ಹಾಯ್ ಫ್ರೆಂಡ್ಸ್, ಹಲೋ. ನೋಡಿ, ಇವತ್ತು ನಾನು ನಿಮಗೆ ಇಡ್ಲಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇಡ್ಲಿ ರವೆ ಯೂಸ್ ಮಾಡಿ ಮಾಡ್ತಾರಲ್ಲ ಅದು. ಇಲ್ಲಿ ನಾನು ಉದ್ದನ್ನು ಒಂದು 150 ಗ್ರಾಮ್ ಉದ್ದನ್ನು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಂತೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾವು ಚೆನ್ನಾಗಿ ವಾಶ್ ಮಾಡಿ ಒಂದು 3 ರಿಂದ 4 ಸರಿ ವಾಶ್ ಮಾಡ್ಕೊಳ್ಳಿ. ಇದನ್ನು ವಾಶ್ ಮಾಡಿ 4 ಅವರ್ ಮೊದಲೇ ಇದನ್ನು ನೆನೆ ಹಾಕಬೇಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರೆ ನೋಡಿ, ಅದೇ ಥರದ ಇಡ್ಲಿ ಇದು. ತುಂಬ ಚೆನ್ನಾಗಿರುತ್ತೆ. ನೀವು ಅಂದರೆ ಎಷ್ಟು ಚೆನ್ನಾಗಿ ನೆನೆಸ್ತೀರ ಉದ್ದನ್ನು, ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಉದ್ದು ಅಂದರೆ ಕರೆಕ್ಟಾಗಿ ನಾನಿಲ್ಲಿ ಒಂದು ಅರ್ಧ ಕೆಜಿ ಇಡ್ಲಿ ರವೆ ತಗೊಂಡಿದ್ದೀನಿ. ಅದಕ್ಕೆ ಒಂದು 150 ಗ್ರಾಮ್ಸ್ ಅಷ್ಟು ಹಾಕ್ಕೊಂಡು, 200 ಗ್ರಾಮ್ಸ್ ಬೇಕಾದರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಾನಿಲ್ಲಿ ಒಂದು 150 ಗ್ರಾಮ್ಸ್ ಸಾಕು ಅಂತ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 3 ರಿಂದ 4 ಸರಿ ವಾಶ್ ಮಾಡಿ ನೆನೆ ಹಾಕಿ ಇಡಿ, ಒಂದು 4 ಗಂಟೆ ಮೊದಲೇನೆ. ನೋಡಿ, ಇದನ್ನು ನಾನು ಇನ್ನೂ 1-2 ಸರಿ ವಾಶ್ ಮಾಡಿ ತಗೊಳ್ತೀನಿ. ನೋಡಿ, ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಸ್ವಲ್ಪ ಹೊತ್ತು ಒಂದು 4 ಗಂಟೆ ತನಕ ನೆನೆ ಹಾಕೋಣ ಇದನ್ನು. ನೋಡಿ, ಇದು ನೆನೆ ಹಾಕಿ ಇಟ್ಟಿರೋದು. ಇದನ್ನು 4 ಗಂಟೆ ಆದಮೇಲೆ ತೋರಿಸ್ತೀನಿ. ನೋಡಿ, ಎಲ್ಲ ಚೆನ್ನಾಗಿ ಉದ್ದಿದೆ ಅಲ್ವಾ, ತುಂಬ ಸಾಫ್ಟ್ ಆಗಬೇಕು, ಆವಾಗ ಇದು ಆಗಿದೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಈಗ ಇದು 4 ಅವರ್ ಆಗಿದೆ ನಾನು ಆಲ್ರೆಡಿ ನೆನೆ ಹಾಕಿ. ಎಷ್ಟು ದಪ್ಪ ದಪ್ಪ ಚೆನ್ನಾಗಿ ಆಗಿದೆ ನೋಡಿ ಅಲ್ವಾ ಉದ್ದು. ಇದನ್ನು ನೀವು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ, ನಾನು ಆ ನೀರೆಲ್ಲ ತೆಗೆದು ತಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದನ್ನು. ನೋಡಿ, ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಮೊದಲಿಗೆ ನಾನು. ನೋಡಿ, ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಇಷ್ಟನ್ನು. ನೋಡಿ, ಇದು ರುಬ್ಲಿಕ್ಕಿಂತ ಮೊದಲೇ ನಾವು ಈ ಕಡೆಯಲ್ಲಿ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಲ್ವ, ಯಾವುದ್ರಲ್ಲಿ ನೀವು ಇಡ್ಲಿ ಹಿಟ್ಟನ್ನು ಹಾಕ್ತೀರಾ ಅದೇ ಪಾತ್ರೆಗೆ ರವೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ರವೆ ಹಾಕ್ಕೊಂಡಿದ್ದೀನಿ, ಇಡ್ಲಿ ರವೆಯನ್ನು. ಇದು ಅಂಗಡಿಗಳಲ್ಲಿ ಸಿಗುತ್ತೆ, ಪ್ಯಾಕೆಟೇ ಸಿಗತ್ತೆ ನಿಮಗೆ. ನೋಡಿ, ಇದನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನೀಗ ಕುಡಿಯೋ ನೀರನ್ನು ಹಾಕಿ ವಾಶ್ ಮಾಡಿ ಒಂದೇ ಸರಿ ಸಾಕು ಹಾಕಿ ಫುಲ್ಲು ಹಾಕಿ ಒಮ್ಮೆ ಕ್ಲೀನಾಗಿ ಕೈಯಲ್ಲೇ ಕ್ಲೀನಾಗಿ ತಿರ್ಗಿಸ್ಕೊಳ್ಳಿ. ಯಾಕಂದರೆ ಏನಾದರೂ ಇದು ಸ್ವಲ್ಪ ಸ್ಮೆಲ್ಲು, ಕೆಲವೊಂದು ಇಡ್ಲಿ ಹಿಟ್ಟುಗಳಲ್ಲಿ ಸ್ವಲ್ಪ ಸ್ಮೆಲ್ ಇರುತ್ತೆ, ಅದಕ್ಕೋಸ್ಕರ ಒಮ್ಮೆ ಈ ಥರ ನೀವು ನೀರನ್ನು ಹಾಕಿ ಈ ನೀರನ್ನು ತೆಗೆದ್ರೆ ಸರಿ ಅಷ್ಟೇ. ನೋಡಿ, ಈ ನೀರನ್ನು ನಾನು ತೆಗೆದು ಈ ಪಾತ್ರೆಗೆ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಮೇಲೆ ರವೆ ಎಲ್ಲ ಹೋಗೋ ಥರ ಚೆಲ್ಕೋಬೇಡಿ, ಮೇಲ್ಗಡೆ ನೀರು ಮಾತ್ರ ಕ್ಲೀನಾಗಿ ತೆಕ್ಕೊಳ್ಳಿ. ನೋಡಿ, ಈಗ ಇದನ್ನು ನಾನೀಗ ಒಂದು ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ನಾವು ಇಡ್ಲಿ ಹಿಟ್ಟನ್ನು ರುಬ್ಕೊಳ್ಳೋಣ. ನೋಡಿ, ಇದನ್ನು ನಾನೀಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಹೀಗೆ ಬಿಡಿ, ಏನು ತೊಂದರೆ ಇಲ್ಲ. ಇಲ್ಲಿ ನೋಡಿ, ನಾನು ಇಡ್ಲಿ ರುಬ್ಲಿಕ್ಕೆ ನಾನು ಮೊದಲಿಗೆ ಸಾಲ್ಟ್ ಹಾಕ್ಕೊಳ್ತೀನಿ. ಯಾಕಂದರೆ ನಾವು ಇಡ್ಲಿ ಏನು ಹೇಳಿ ಇದ್ರ ಜೊತೆಗೇ ಉಪ್ಪು ಹಾಕಿ ರುಬ್ಬಿದರೆ ಆ ರವೆಗೆಲ್ಲ ಚೆನ್ನಾಗಿ ಉಪ್ಪು ನೈಟೇ ನಾವು ರಾತ್ರಿಯೇ ಕಡ್ದು ಇಟ್ಟಾಗ ಅದು ರವೆಗೆಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಇಲ್ಲಾಂದರೆ ನಾವು ಬೆಳಿಗ್ಗೆ ಹಾಕಿದ ಅಷ್ಟು ಟೇಸ್ಟ್ ಬರಲ್ಲ. ನೀವು ಒಮ್ಮೆ ಬೇಕಾದರೆ ಚೆಕ್ ಮಾಡಿ ನೋಡಿ. ನಾನೀಗ ನೋಡಿ ನುಣ್ಣಗೆ ರುಬ್ಬಿದ್ದೀನಲ್ವ ಇಡ್ಲಿ ಹಿಟ್ಟು, ಇದನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಇದು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗಿಂತ ಮೊದಲೇ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಗಟ್ಟಿಯಾಗೆ ಇದು ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲಾದರೂ ತುಂಬ ತೆಳುವಾಗಿಬಿಟ್ರೆ ಮತ್ತೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಮೊದಲಿಗೆ ಆ ಮಿಕ್ಸಿ ಜಾರಲ್ಲಿರೋ ಹಿಟ್ಟುಗಳನ್ನು ಕೂಡ ಪೂರ್ತಿಯಾಗಿ ಇದಕ್ಕೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಬರಬೇಕು ಹಿಟ್ಟು, ತುಂಬ ತೆಳು ಇರಬಾರ್ದು. ಯಾಕಂದರೆ ನಾವು ತುಂಬ ತೆಳುವಾಗಿಬಿಟ್ರೆ ಇಡ್ಲಿ ಇದೆ ಅಲ್ವಾ, ಒಂಥರ ಗಂಜಿ ಥರ ಆಗಿಬಿಡುತ್ತೆ, ಮೇಲ್ಗಡೆ ಎಲ್ಲ ಮೆತ್ತಗೆ ಆಗುತ್ತೆ. ಅದಕ್ಕೋಸ್ಕರ ಮತ್ತೆ ಚೆನ್ನಾಗಿ ಕೂಡ ಬರೋದಿಲ್ಲ ಅದು.
ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಈಗ ನೋಡಿ ಇದು ನೋಡಿ, ಇದಕ್ಕೆ ಎಷ್ಟು ನೀರು ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರನೇ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಇಲ್ಲಿ ಏನಂದರೆ ನೀರನ್ನು ಮಿಕ್ಸಿ ಜಾರಲ್ಲಿರೋ ಹಿಟ್ಟುಗಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಡ್ಲಿ ಹದ ಗೊತ್ತಾಗುತ್ತೆ ಅಲ್ವಾ? ಅದು ತುಂಬ ತೆಳುವಾಗಿ ದೋಸೆ ಹಿಟ್ಟಿನ ಹದಕ್ಕೆ ಬರಬಾರ್ದು. ಈ ರವೆ ಇಡ್ಲಿ ಮಾಡಬೇಕಾದ್ರೆ ಇದು ಆದಷ್ಟು ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಮುಚ್ಚಿಟ್ಟು ರಾತ್ರಿನೇ ಮುಚ್ಚಿ ಇಟ್ಬಿಡಿ. ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಡಲಿಕ್ಕೆ ಹೋಗಬೇಡಿ. ತುಂಬ ಸೆಕೆ ಇದ್ದರೆ ಮಾತ್ರ ಫ್ರಿಜ್ಜಲ್ಲಿ ಇಡಬೇಕು. ಚಳಿಗಾಲದಲ್ಲಿ ಫ್ರಿಜ್ಜಲ್ಲಿ ಇಟ್ಟರೆ ಇಡ್ಲಿ ಚೆನ್ನಾಗಿ ಉಬ್ಬಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಹೊರಗಡೆನೇ ಇಟ್ಟಿರ್ತೀನಿ. ನೋಡಿ ಫ್ರೆಂಡ್ಸ್, ಇದು ನಾನು ಈಗ ಬೆಳಗ್ಗೆ ಮಾಡ್ತಾ ಇರೋ ವಿಡಿಯೋ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಮೇಲ್ಗಡೆ. ಇದು ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಈ ಥರ ಆಗಿರಬೇಕು. ಹಿಟ್ಟು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಒಂಥರ ಹಗೂರವಾಗಿ ಇದ್ರೇ ಅದು ಹಿಟ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಿಟ್ಟು ಅಲ್ವಾ? ನೀವು ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳಿಗ್ಗೆ. ಕೆಲವರು ಬೆಳಿಗ್ಗೆ ಎದ್ದು ಉಪ್ಪು ಹಾಕ್ತಾರೆ. ನಾನು ಇದಕ್ಕೆ ಯಾವುದೇ ಕಾರಣಕ್ಕೂ ಸೋಡಾ ಆಗಲಿ ಯಾವುದನ್ನು ಯೂಸ್ ಮಾಡಿಲ್ಲ. ಯಾಕಂದರೆ ಹಾಗೇ ನಾನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತೀನಿ ನೋಡಿ. ನಾನು ಈ ಥರ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಹಾಗೆ ಫುಲ್ ಸ್ಟ್ಯಾಂಡನ್ನು ಇಟ್ಟು ಮಾಡ್ತಾ ಇಲ್ಲ. ಜಸ್ಟ್ ಒಂದೆರಡು ಪ್ಲೇಟಿಗೆ ಹಾಕಿ ನಿಮಗೆ ತೋರಿಸ್ತೀನಿ ಈಗ. ನೋಡಿ, ಇದನ್ನು ಮೊದಲಿಗೆ ನೀವು ಹಬೆ ಬರಲಿಕ್ಕೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಹಬೆ ಬರೋ ತನಕ ಬಿಟ್ಟಿರಬೇಕು. ಹೀಗೆ ಮೊದಲಿಗೆ ಅಂದರೆ ಹಬೆ ಬರೋಕ್ಕಿಂತ ಮೊದಲೇ ಇಡ್ಲಿಯನ್ನು ಬೇಯಲಿಕ್ಕೆ ಹಾಕಬೇಡಿ. ಅದರಲ್ಲಿ ಹಬೆ ಬಂದರೆ ಮಾತ್ರನೇ ಅದು ಚೆನ್ನಾಗಿ ಕುದಿ ಬರಬೇಕು. ಒಳಗಡೆಯಿಂದ ನೀರು ಕುದಿ ಬಂದರೆ ಆಮೇಲೆ ಹಿಟ್ಟು ಹಾಕಿಟ್ಟರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ನಾನು ಈ ಪ್ಲೇಟ್ಗಳಿಗೆ ಒಂದೊಂದು ಡ್ರಾಪ್ ಅಷ್ಟೇ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ಡ್ರಾಪ್ ಹಾಕ್ಕೊಳ್ತೀನಿ. ಒಂದು ಹನಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಎಲ್ಲ ಕಡೆನೂ ಆ ಪ್ಲೇಟಿಗೆ ಕ್ಲೀನಾಗಿ ಉತ್ಕೊಳ್ಳಿ. ನೋಡಿ, ಈ ಥರವಾಗಿ ಕ್ಲೀನಾಗಿ ಒಮ್ಮೆ ಎಲ್ಲ ಪ್ಲೇಟಿನ ಎಲ್ಲ ಇದಕ್ಕೂ ಕೂಡ ಇದು ಮಾಡ್ಕೊಳ್ಳಿ. 2 ಪ್ಲೇಟಿಗೂ ಕೂಡ ನಾನು ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, 2 ಪ್ಲೇಟಿಗೂ ಕೂಡ ಈ ಥರವಾಗಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಇದು ಕೂಡ ನೋಡಿ ಹೊಗೆ ಬರ್ತಾ ಇದೆ ಅಲ್ವಾ, ನೀರು ಕುದ್ದು. ಈಗ ನಾವು ಈ ಹಿಟ್ಟನ್ನು ಪ್ಲೇಟಿಗೆ ಹಾಕಿ ಇಡ್ತೀನಿ ನಾನೀಗ. ಇದು ನಾವು ಪ್ಲೇಟಿಗೆ ಹಾಕಿದಾಗ ಇದೆಲ್ಲ ತುಂಬ ತೆಳುವಾಗಿ ಇರಬಾರ್ದು. ಈ ಥರನೇ ಇರಬೇಕು ಹಿಟ್ಟು ಗಟ್ಟಿಯಾಗಿ. ನೋಡಿ, ಹೀಗೆ ಎಲ್ಲ ಪ್ಲೇಟ್ಗಳಿಗೂ ಕೂಡ ಹಾಕಿ ಇದನ್ನು ಕ್ಲೀನಾಗಿ ಸೆಟ್ ಮಾಡ್ಕೊಳ್ಳಿ. ನೋಡಿ, ಈ ಥರನಾಗಿ ಕ್ಲೀನಾಗಿ ಎಲ್ಲದಕ್ಕೂ ಹಾಕ್ಕೊಳ್ಳಿ. ನೋಡಿ, ಈ ಥರ ಶೇಕ್ ಮಾಡಿ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಹಿಟ್ಟೆಲ್ಲ. ಈಗ ಹಬೆ ಬಂದಮೇಲೆ ಅದನ್ನು ಬೇಯಲಿಕ್ಕೆ ಹಾಕಿ ಆವಾಗಲೇ ಇಡ್ಲಿ ತುಂಬ ಚೆನ್ನಾಗಿ ಬರೋದು. ನೋಡಿ, ಇಲ್ಲಿ ತುಂಬ ಹಬೆ ಬರ್ತಾ ಇದೆ ಅಲ್ವಾ. ಈಗ ನಾನು ಈ ಪ್ಲೇಟನ್ನು ಇದರೊಳಗಡೆ ಇಡ್ತೀನಿ. ನಾನು ಜಸ್ಟ್ 2 ಪ್ಲೇಟಿಗೆ ಮಾತ್ರ ಹಾಕಿ ಇಡ್ತಾ ಇದ್ದೀನಿ. ನೋಡಿ, ಈಗ ಇಟ್ಟಿದ್ದೀನಿ ಅಲ್ವಾ. ಈಗ ಇದನ್ನು ಬೇಯಲಿಕ್ಕೆ ಬಿಡೋಣ. ಒಂದು ಕಾಲು ಗಂಟೆ ಆದರೆ ಸಾಕಾಗುತ್ತೆ. ಈ ಕಡೆ ನಿಮಗೆ ನಾನು ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ. ಈಗ ನೋಡಿ, ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ತೀನಿ. ಹಾಗೆ ಖಾರಕ್ಕೆ ನೋಡಿ ಹಸಿಮೆಣಸನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 5 ಹಸಿಮೆಣಸು, ಚೂರು ಒಂದೇ 1 ಇಂಚಷ್ಟು ಹುಣಸೆ ಹುಳಿ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ಬೇಕಾಗಷ್ಟು ಉಪ್ಪು ಹಾಕಿ ರುಬ್ಕೊಳ್ಳೋಣ. ನೋಡಿ, ಇಲ್ಲಿ ಚಟ್ನಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕ್ಕೊತೀನಿ ನಾನು. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿನಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಉದ್ದಿನ ಬೇಳೆ, ಸ್ವಲ್ಪ ಸಾಸಿವೆ, ಹಾಗೆ ಇದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಒಣಮೆಣಸನ್ನು ಪೀಸ್ ಮಾಡಿ ಹಾಕಿದ್ದೀನಿ. ಈಗ ಇದನ್ನು ನಾವು ಈ ಚಟ್ನಿಗೆ ಹಾಕ್ಕೊಳ್ಳೋಣ.
ಈ ಒಗ್ಗರಣೆ ಹಾಕೋದ್ರಿಂದ ಚಟ್ನಿ ಇದೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಈ ಹೋಟೆಲ್‌ಗಳಲ್ಲೆಲ್ಲ ಚಟ್ನಿ ಕೊಡ್ತಾರೆ ನೋಡಿ, ಇದೇ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಒಳ್ಳೆ. ಬೇಕಾದ್ರೆ ನೀವು ಶುಂಠಿ ಕೂಡ ಆ್ಯಡ್ ಮಾಡ್ಬೋದು. ನಾನು ಬಟ್ ಆ್ಯಡ್ ಮಾಡಿಲ್ಲ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಚಟ್ನಿ. ಈ ಕಡೆ ನೋಡಿ ಇಡ್ಲಿ ಬೆಂದಿದೆ. ಈ ಥರ ಸ್ಪೂನಲ್ಲಿ ಚುಚ್ಚಿ ನೋಡಿ, ಅದು ಸ್ಪೂನಿಗೆ ಹಿಡ್ದಿಲ್ಲ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ನೋಡಿ ಈಗ ಇದನ್ನು ನಾನು ಒಂದು ಹಾಟ್ ಬಾಕ್ಸಿಗೆ ಹಾಕ್ಕೊಳ್ತೀನಿ ಎಲ್ಲ ತೆಗೆದು. ಚೆನ್ನಾಗಿ ಎಬ್ಸ್ಲಿಕ್ಕೆ ಬರುತ್ತೆ. ಯಾಕಂದರೆ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆ ಬೇರೆ ಪ್ಲೇಟಿಗೆ ಇದು ಮಾಡಿರ್ತೀವಲ್ವ. ಬೆಂದ ತಕ್ಷಣ ತುಂಬ ಚೆನ್ನಾಗಿ ಬರುತ್ತೆ ಅದು ಒಳ್ಳೆ ಇಡ್ಲಿ. ನೋಡಿ ಇಡ್ಲಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಒಳ್ಳೆ ಹೋಟೆಲಲ್ಲಿ ಇದೇ ಥರದೇ ಇಡ್ಲಿ ಮಾಡೋದು. ನೋಡಿ ನಿಮಗೆ ಒಂದು ಪೀಸ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ನೋಡಿ ಇಡ್ಲಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಳ್ಳೆ ಈ ಚಟ್ನಿ ಜೊತೆಗಂತೂ ಒಗ್ಗರಣೆ ಚಟ್ನಿ ಮಾಡ್ಕೊಂಡ್ರಂತೂ ತುಂಬ ಸಖತ್ತಾಗಿರುತ್ತೆ ಇದು ಕಾಂಬಿನೇಷನ್ನು. ಸಾಫ್ಟಾಗಿ ಕೂಡ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನೀವು ಫ್ರಿಜ್ಜಲ್ಲಿ ಮಾತ್ರ ಹಿಟ್ಟನ್ನು ಇಡಬಾರ್ದು. ರವೆ ಈ ಥರ ಇಡ್ಲಿ ಮಾಡೋದಾದರೆ ಹೊರಗಡೆ ಇಟ್ಟರೆ ಚೆನ್ನಾಗಿ ಬರೋದು ಅದು. ನೋಡಿ ಇಲ್ಲಿ ನಾನು ಇದಕ್ಕೆ ಯಾವುದೇ ರೀತಿಯಾದ ಸೋಡಾ ಪುಡಿಯನ್ನೇ ಯೂಸ್ ಮಾಡಿಲ್ಲ ಇಡ್ಲಿಗೆ. ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ಸ್ ಹಾಕಿ. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಬಂದಾಗ ಇದೇ ಥರ ಇಡ್ಲಿ ಮತ್ತು ಚಟ್ನಿ ಮಾಡಿ ಅವರಿಗೆ ಸರ್ವ್ ಮಾಡಿ. ತುಂಬ ಈಸಿ ಕೂಡ ಆಗುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ. ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.